ಇಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ? ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಾ? ಎಸ್-ಎನ್-ಕ್ಯೂ ಕೋಟಾ ಅಂತ ಒಂದಿದೆ. ಅದ್ರಲ್ಲಿ ನೀವು ಸೀಟ್ ತಗೋಬಿಟ್ರೆ ಕೇವಲ 30,000ದಲ್ಲಿ ಇಂಜಿನಿಯರಿಂಗ್‌ನ ಮಾಡ್ಬೋದು. ಹಾಗಾದ್ರೆ ಎಸ್-ಎನ್-ಕ್ಯೂ ಕೋಟಾ ಯಾರ್ಯಾರಿಗೆ ಸಿಗುತ್ತೆ? ಏನೇನ್ ಕಂಡೀಷನ್ಸ್ ಇದೆ? ಯಾವ ರೀತಿ ಪಡ್ಕೋಬೇಕು? ಎಲ್ಲಾದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಜಸ್ಟ್ ಕೊನೆವರೆಗೂ ಕೂಡ ನೋಡಿ ಅಷ್ಟೇ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್‌ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅನ್ನೋ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಇವಾಗ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ ಅಷ್ಟೇ. ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬಹುದು, ನಿಮ್ಮ ರ್ಯಾಂಕಿಂಗ್ ಅಪ್ರಾಕ್ಸಿ ಪ್ರಿಡಿಕ್ಟ್ ಮಾಡಿ ತೋರಿಸ್ತದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ ಇವಾಗ ಆಗಲೇ ಇಂಜಿನಿಯರಿಂಗ್ ಮಾಡಬೇಕು ಅಂತ ಮೈಂಡ್ ಸೆಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಲ್ಲಿ ಹೋದ್ರೇನೆ ₹1,00,000 ಮೇಲ್ ಕಟ್ಟಬೇಕಾಗುತ್ತೆ ಫೀಸು. ಮ್ಯಾನೇಜ್ಮೆಂಟ್ ಹೋಗ್ತೀರಾ ಅಂದ್ರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. 1,00,000 ಕೂಡ ಇಸ್ಕೋತಾರೆ, ಒಂದ್ ಕಡೆ 3,00,000, ಒಂದ್ ಕಡೆ 4,00,000, ಒಂದ್ ಕಡೆ 10,00,000, ಈ ರೀತಿನೂ ಕೂಡ ನಡೀತಿದೆ. ಆದ್ರೆ ಇವಾಗ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ 1,00,000 ಕಟ್ಟೋದ್ ಬದಲು 30,000 ಕಟ್ಟಿದ್ರೆ ಯಾವ ರೀತಿ ಇರುತ್ತೆ? ಡೆಫಿನೆಟ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಖುಷಿ ಆಗೇ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ದುಡ್ಡು ಏನಾದ್ರು ಉಳ್ಕೋತು ಅಂದ್ರೆ ನಿಮ್ಗೆ ಒಂದು ಅಡ್ಮಿಷನ್ ಫೀಸ್ ಅಲ್ಲಿ ನಿಮಗೂ ಕೂಡ ಫ್ಯೂಚರ್ ಅಲ್ಲಿ ಆ ದುಡ್ಡು ಬೇರೆದಕ್ಕೆಲ್ಲ ಕೂಡ ಯೂಸ್ ಆಗುತ್ತೆ. ಅದ್ರಲ್ಲಿ ಏನ್ ಬೇಕು ಅಂದ್ರೆ ಲ್ಯಾಪ್ಟಾಪ್ ತಗೋಬಹುದು ಅಥವಾ ಬೇರೆ ಕೋರ್ಸ್ಗಳನ್ನ ಮಾಡ್ಬೋದಾಗಿರುತ್ತೆ. ಇವಾಗ ಹಾಗಾದ್ರೆ ಇವಾಗ 30,000 ಯಾವ ರೀತಿ ಇಂಜಿನಿಯರಿಂಗ್ ಮಾಡ್ಬೋದು, ಇದು ನಿಜನಾ ಅನ್ನೋದೇ ಸಾಕಷ್ಟು ಜನಕ್ಕೆ ಡೌಟ್ ಆಗಿರುತ್ತೆ. ಡೆಫಿನೆಟ್ಲಿ ಇದು ನಿಜಾನೇ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎಸ್-ಎನ್-ಕ್ಯೂ ಕೋಟಾ ಅಂತ ಇದೆ, ಸೂಪರ್ನರಿ ಕೋಟಾ. ಮತ್ತೆ ಇಲ್ಲೇ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಯಾಕಂದ್ರೆ ನೀವು ತಿರ್ಗಾ ಡೌಟ್ ಕೇಳ್ತೀರಾ, ಫಾರ್ಮಸಿಲಿ ಇದೆಯಾ, BSc ಅಗ್ರಿಕಲ್ಚರ್ ಅಲ್ಲಿ ಇದೆಯಾ, ಮೆಡಿಕಲ್ ಅಲ್ಲಿ ಇದೆಯಾ, ಡೆಂಟಲ್ ಅಲ್ಲಿ ಇದೆಯಾ ಅಂತ. ಯಾವ ಕೋರ್ಸ್ ಅಲ್ಲೂ ಕೂಡ ಈ ರೀತಿ ಎಸ್-ಎನ್-ಕ್ಯೂ ಕೋಟಾ ಅಂತ ಸಪರೇಟ್ ಆಗಿಲ್ಲ. ಆದ್ರೆ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ಈ ರೀತಿ ಎಸ್-ಎನ್-ಕ್ಯೂ ಕೋಟಾ ಅಂತ ಇದೆ. ಇಲ್ಲಿ ನೋಡಿ, ಇದ್ರ ಬಗ್ಗೆ ಕಿಯವರು ಕೂಡ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರೆ, ಇಲ್ಲಿ ಎಸ್-ಎನ್-ಕ್ಯೂ ಕೋಟಾ ಅಂದ್ರೆ ಇದು ಸೂಪರ್ ನರಿ ಕೋಟಾ ಆಗಿರುತ್ತೆ. ಸರಿನಾ? ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಎಸ್-ಎನ್-ಕ್ಯೂ ಅಂತ ಕರಿತೀವಿ. ಇದ್ರಲ್ಲಿ ಏನಾಗೈತೆ ಅಂದ್ರೆ, ಇಲ್ಲಿ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಪ್ರತಿಯೊಂದು ಬ್ರಾಂಚ್ ಅಲ್ಲೂ ಕೂಡ 5% ಸೀಟ್ಸ್ ಗಳನ್ನ ರಿಸರ್ವ್ ಮಾಡಿರ್ತಾರೆ ಎಸ್-ಎನ್-ಕ್ಯೂ ಕೋಟಾಗೆ. ಸರಿನಾ? ಎಸ್-ಎನ್-ಕ್ಯೂ ಕೋಟಾ ಸಿಕ್ತು ಅಂದ್ರೆ ನಿಮ್ಗೆ ಟ್ಯೂಷನ್ ಫೀಸ್ ಏನಿರುತ್ತಲ್ಲ, ಒಂದು 70,000 80,000 ಅದಿರಲ್ಲ. ಅದು ಗೌರ್ಮೆಂಟ್ ಅವರೇ ನಿಮ್ಗೆ ಕಟ್ಕೊಡ್ತಾರೆ. ಅದರಿಂದ ನಿಮ್ಗೆ ಫೀಸ್ ಕಮ್ಮಿ ಆಗುತ್ತೆ. ಈ ಒಂದು ಎಸ್-ಎನ್-ಕ್ಯೂ ಕೋಟಾ ಪಡ್ಕೋಬೇಕಂದ್ರೆ ಮಸ್ಟ್ ಅಂಡ್ ಶುಡ್ ನೀವೆಲ್ಲರೂ ಕೂಡ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಬ್ಮಿಟ್ ಕೊಟ್ಟಿರಬೇಕು, ವೆರಿಫೈ ಆಗಿರಬೇಕು. ಅವಾಗ ಮಾತ್ರ ಎಲಿಜಿಬಲ್ ಆಗ್ತೀರಾ. ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಬಂದ್ಬಿಟ್ಟು 8 ಲಕ್ಷದ ಒಳಗಡೆ ಇರಬೇಕು. ಸರಿನಾ? ಅವಾಗ ನೀವು ಎಲಿಜಿಬಲ್ ಆಗಿರ್ತೀರಾ ಈ ಒಂದು ಎಸ್-ಎನ್-ಕ್ಯೂ ಕೋಟಾನ ಕ್ಲೈಮ್ ಮಾಡಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಸ್-ಎನ್-ಕ್ಯೂ ಕೋಟಾ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು RV ಕಾಲೇಜ್ಗೆ ಹಾಕಿದ್ದೀರಾ, CS ಬ್ರಾಂಚ್ಗೆ ಒಂದು ಕೌನ್ಸಿಲಿಂಗ್ ಅಲ್ಲಿ ಅಪ್ಲೈ ಮಾಡಿದ್ರ, ನಿಮ್ ತರನೇ 100 ಜನ ಅಪ್ಲೈ ಮಾಡಿದ್ರ. ಆ 100 ಜನದಲ್ಲಿ 5 ಜನದ್ದು ಯಾರ್ದು ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ ಅವ್ರಿಗೆ ಒಂದು ಎಸ್-ಎನ್-ಕ್ಯೂ ಕೋಟಾ ಬಂದು ಅಲಾಟ್ಮೆಂಟ್ ಆಗುತ್ತೆ. ಅದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕಾದ್ರೆ ತೋರಿಸುತ್ತೆ ನೀವು ಎಷ್ಟು ಫೀಸ್ ಕಟ್ಟಬೇಕು, ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಆಗಿದೆ ಅಂತ. ನೀವು ಎಲ್ಲರೂ ಕೂಡ ಕೇಳ್ತೀರಾ, ನನಗೂ ಕೂಡ ಎಸ್-ಎನ್-ಕ್ಯೂ ಕೋಟಾ ಬೇಕು, ಯಾವ ರೀತಿ ಅದಕ್ಕೆ ಅಪ್ಲೈ ಮಾಡಬೇಕು, ಮತ್ತೆ ಎಷ್ಟು ರ್ಯಾಂಕಿಂಗ್ ತೆಗೆದಿರಬೇಕು ಎಸ್-ಎನ್-ಕ್ಯೂ ಕೋಟಾ ಪಡ್ಕೊಳ್ಳೋಕೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನ್ ಮಾಡಿ ಅಂದ್ರೆ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಎಡುಸ್ಮಾರ್ಟ್ ಸ್ಟೋರ್ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KCT ಆಪ್ಷನ್ ಟ್ರಿ ಕೋರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು ಈ ಒಂದು ಕೋರ್ಸ್ ಎಲ್ಲ ಆಗ್ಲೇ ಹಾಕಿದೀವಿ. ಎಸ್-ಎನ್-ಕ್ಯೂ ಕೋಟಾಗೆ ನೀವು ಏನು ಟ್ರಿಕ್ ನ ಯೂಸ್ ಮಾಡಬೇಕು ಅಂತ. ಆ ಒಂದು ಟ್ರಿಕ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಎಸ್-ಎನ್-ಕ್ಯೂ ಕೋಟಾ 100% ಸಿಕ್ಕೇ ಸಿಗುತ್ತೆ. ಜಸ್ಟ್ ಈ ಒಂದು ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು ₹1,000 ಇರುತ್ತೆ. ಇನ್ನ ಬೈ ಮಾಡಿದ್ರೆ ನಿಮ್ಗೆ 1,00,000 ನಿಮ್ಗೆ ಉಳಿಸುತ್ತೆ ಪ್ರತಿ ವರ್ಷನೂ ಕೂಡ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಆಗ್ಲೇ ಸಾಕಷ್ಟು ಜನ ಎನ್ರೋಲ್ ಆಗ್ತಾ ಇರಿ, ಇಲ್ಲಿ ನೋಡಬಹುದಾಗಿರುತ್ತೆ. ಎನ್ರೋಲ್ ಆಗಿ ಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಆಪ್ ಇದೆ, ಎಡುಸ್ಮಾರ್ಟ್ ಇಂದ ಸರ್ಚ್ ಮಾಡಿ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಎನ್ರೋಲ್ ಆಗಬಹುದಾಗಿರುತ್ತೆ. ಇಲ್ಲಿ ಗೇಟ್ವೇ ನಮ್ದೇ ಆಗಿರುತ್ತೆ. ಈ ರೀತಿ ಪೇಮೆಂಟ್ ಗೇಟ್ವೇ ಈ ರೀತಿ ಓಪನ್ ಆಗುತ್ತೆ. ನೀವು ಪೇಮೆಂಟ್ ಮಾಡ್ಬೇಕಾದ್ರೆ ಜಸ್ಟ್ ಗೂಗಲ್ ಪೇ, ಫೋನ್ ಪೇ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಬಿಟ್ಟು ನೀವು ಬೇಕಂದ್ರೆ ಕೋರ್ಸ್ ನ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಮೆನು ಈ ರೀತಿ ಇರುತ್ತೆ. ಯಾವ ಆಪ್ಷನ್ ಬೇಕು ಎಸ್-ಎನ್-ಕ್ಯೂ ಕೋಟಾದ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದಾಗಿರುತ್ತೆ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಎಸ್-ಎನ್-ಕ್ಯೂ ಕೋಟಾಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಇಲ್ಲಿ ನೋಡಿ, ಎಸ್-ಎನ್-ಕ್ಯೂ ಕೋಟಾಗೆ ನೀವು ಯಾವುದೇ ತರದ ಸಪರೇಟ್ ಆಗಿ ಪ್ರೊಸೀಜರ್ ಎಲ್ಲ ಅಪ್ಲೈ ಮಾಡಕ್ಕೆ. ಸರಿನಾ? ಅದು ಆಟೋಮೆಟಿಕ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗೋದು. ಸರಿನಾ? ಮತ್ತೆ ಎಸ್-ಎನ್-ಕ್ಯೂ ಕೋಟಾಗೆ ಎಲಿಜಿಬಲ್ ಆಗ್ಬೇಕಂದ್ರೆ ಫಸ್ಟ್ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್-ಎನ್-ಕ್ಯೂ ಕೋಟಾ ಎಲಿಜಿಬಲ್ ಅಂತ ಬಂದಿರಬೇಕು. ಅದು ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬಂದಾಗ ತಿಳಿಸ್ಕೊಡ್ತೀನಿ. ಸರಿನಾ? ಇವಾಗ ಎಸ್-ಎನ್-ಕ್ಯೂ ಕೋಟಾಗೆ ನೀವು ಅದು ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಇಲ್ಲಿ ನೀವೆಲ್ಲರೂ ಕೂಡ ಕೇಳ್ತೀರಾ, ಈಗ ನಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ 30,000 ಇದೆ, 50,000 ಇದೆ, 60,000 ಇದೆ, ನನಗೆ ಎಸ್-ಎನ್-ಕ್ಯೂ ಕೋಟಾ ಸಿಗುತ್ತಾ ಅಂತ. ಮತ್ತೆ ಎಷ್ಟು ರ್ಯಾಂಕಿಂಗ್ ತೆಗೆದಿರಬೇಕು ಎಸ್-ಎನ್-ಕ್ಯೂ ಕೋಟಾಗೆ ಅಂತ. ಇಲ್ಲಿ ಎಸ್-ಎನ್-ಕ್ಯೂ ಕೋಟಾ ನೀವು ಪಡ್ಕೋಬೇಕಂದ್ರೆ ಇಷ್ಟೇ ರ್ಯಾಂಕಿಂಗ್ ತೆಗೆದಿರಬೇಕು ಅಂತ ಯಾವುದೇ ತರದ ರೂಲ್ಸ್ ಇಲ್ಲ. ಮತ್ತೆ ಎಷ್ಟೊಂದ್ಸಲಿ ಏನಾಗುತ್ತೆ ಅಂದ್ರೆ 10,000 ತೆಗೆದಿರೋನ್ಗೂ ಕೂಡ ಒಂದು ಎಸ್-ಎನ್-ಕ್ಯೂ ಕೋಟಾ ಸಿಕ್ಕಿರಲ್ಲ. ಆದ್ರೆ 1,00,000 ರ್ಯಾಂಕಿಂಗ್ ತೆಗೆದಿರೋನ್ಗೆ ಎಸ್-ಎನ್-ಕ್ಯೂ ಕೋಟಾ ಸಿಕ್ಕಿರುತ್ತೆ. ಸರಿನಾ?
ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಆಪ್ಷನ್ ಕರೆಕ್ಟಾಗಿ ಕಾಲೇಜಸ್ನ ಯಾವ ರೀತಿ ಅರೇಂಜ್ ಮಾಡ್ತೀರಾ, ಯಾವೊಂದು ಬ್ರಾಂಚು ಮತ್ತು ಯಾವೊಂದು ಕಾಲೇಜ್ನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ SNK ಕೋಟ ಟ್ರಿಕ್ನ ಈ ಒಂದು ಆಪ್ಷನ್ ಟು ಕೋರ್ಸಲ್ಲಿ ಹಾಕಿದ್ದೀನಿ. ಇವಾಗಲೇ ಕೋರ್ಸ್ಗೆ ಯಾರು ಎನ್ರೋಲ್ ಆಗಿದ್ದೀರಾ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರು ಎನ್ರೋಲ್ ಆಗಿಲ್ಲ ಬೇಗ ಎನ್ರೋಲ್ ಆಗಿ 1 ಲಕ್ಷ ಇಂಜಿನಿಯರಿಂಗ್ ಕಟ್ಟಕ್ಕೆ ರೆಡಿ ಆಗಿದೆ ಅಂದರೆ ಈ ಒಂದು ಕೋರ್ಸ್ನ ಆರಾಮಾಗಿ ಬೈ ಮಾಡ್ಬೋದಾಗಿರುತ್ತೆ. ಆ್ಯಪ್ ಪ್ಲೇ ಸ್ಟೋರ್ ಇದೆ, ಆ್ಯಪ್ನೇ ಡೌನ್ಲೋಡ್ ಮಾಡ್ಕೊಂಡು ಬೇಕಂದ್ರೆ ನೀವು ಡೈರೆಕ್ಟಾಗಿ ಕೋರ್ಸ್ಗೆ ಎನ್ರೋಲ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಈ ರೀತಿಯ ಒಂದು ಅಪ್ಡೇಟ್ಸ್ ಇದೆ ಅಂತ ಮಾಹಿತಿನ ತಿಳಿಸಿ. ಮತ್ತೆ ಕಾಲೇಜ್ ಪ್ಲೇಟರ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.